ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೇನೆ. ನಾನು ಕೂಡ ಚೆನ್ನಾಗಿದ್ದೇನೆ. ವೆಲ್ಕಮ್ ಬ್ಯಾಕ್ ಟು ಪಾವನ ಆರ್ ವಿಜಯ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿ. ನಿಮ್ಮೊಂದಿಗೆ ನಾನು 2 ಡೇಸ್ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೇನೆ. ಅಂದರೆ ಮಂಡೇ ಮತ್ತು ಟ್ಯೂಸ್ಡೇ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೇನೆ. ಮಂಡೇ ಪೂಜೆಗೆ ಹೂವು ಬೇಕಿತ್ತು, ಹಾಗಾಗಿ ಹೂವನ್ನು ಕಟ್ಕೊತಾ ಇದ್ದೇನೆ. ಇದು ಮಂಡೇ ಮಾರ್ನಿಂಗ್ ವ್ಲಾಗು. ಡೈಲಿ ಮಾರ್ನಿಂಗ್ ನಾನು 1 ಲೋಟ ಬಿಸಿನೀರು ಕುಡಿತೀನಿ. ಎದ್ದ ತಕ್ಷಣ 1 ಲೋಟ ಬಿಸಿನೀರು ಜೊತೆ ನನ್ನ ಡೇ ಸ್ಟಾರ್ಟ್ ಆಗುತ್ತೆ. ನೋಡಿ, ಸನ್ರೈಸ್ ಆಗಲೇ ಎಷ್ಟು ಚೆನ್ನಾಗಿ ಆಗಿದೆ. ನೀನು ಕುಡಿತೀಯ ಬಿಸಿನೀರನ್ನ? ಏನದು ಈಗ ನಾನು ಹಾಕ್ತಾ ಇರೋದು ನಿನಗೆ? ಜೋರಾಗಿ ಹೇಳು. ಬಿಸಿ ಇದೆಯಾ ನೀರು? ಕುಡಿತೀಯ ನೀನು? ಸರಿ, ಆಯಿತು, ಕುಡಿ. ಪಕ್ಷಿನಾ? ಎಲ್ಲೋಯ್ತು? ಎಲ್ಲಿ? ಮೇಲೆ. ಹೌದಾ? ಕಾಗೆ ಬಂತಾ? ಕಾಗೆ ಬಂತಾ? ಎಲ್ಲಿ? ಅದ ಪಿಜನ್. ಹೌದಾ? ಪಿಜನ್ನಾ? ಇವತ್ತು ವಾತಾವರಣ ಚೆನ್ನಾಗಿತ್ತು. ಸ್ವಲ್ಪ ಅಂದರೆ ಅಷ್ಟೊಂದು ಬಿಸಿಲು ಇರಲಿಲ್ಲ, ಸ್ವಲ್ಪ ಬಿಸಿಲು, ಹಾಗೆ ಸ್ವಲ್ಪ ಮೋಡ ಇತ್ತು. ಆಷಾಢ ಇನ್ನೇನು ಸ್ಟಾರ್ಟ್ ಆಗುತ್ತಲ್ಲ, ಹಾಗಾಗಿ ತುಂಬಾ ಗಾಳಿ ಇತ್ತು. ಹಾಗಾಗಿ ನಾವು ಟೆರೆಸ್ ಮೇಲೇ ಚೆನ್ನಾಗಿರುತ್ತೆ ಅಂತೇಳಿ ಬಿಸಿನೀರು ತೊಗೊಂಡು ಬಂದು ಇಲ್ಲೇ ಕುಡಿಯೋಣ ಅಂತೇಳಿ. ಇವತ್ತು ವಸಿಷ್ಠ ಬೇಗ ಎದ್ದಿದ್ದ, ಹಾಗಾಗಿ ನನ್ನ ಜೊತೆ ಬಿಸಿನೀರು ಕುಡಿಯೋದಕ್ಕೆ ನನ್ನ ಮಗನ ಜಾಯ್ನ್ ಆಗಿದ್ದಾನೆ. ಇನ್ನಿಷ್ಟಿದೆಯಾ? ಬೇಗ ಕುಡಿತೀಯಾ? ಕುಡಿದು ಬಿಡು ಬೇಗ. ಏನು ನೀನು ಕುಡಿತಾ ಇರೋದು? ಏನದು? ಸಣ್ಣ ಬಂದಿದೆಯಾ? ಏನು ಬಬ್ಬಾ? ಊಟ ಬಬ್ಬನಾ? ಊಟ ಬಬ್ಬ. ಏನು ಖಾಲಿ ಮಾಡ್ದ? ಹೌದಾ? ಅದೇನದು ಹೊಸ ವಾಯ್ಸ್ ಸೌಂಡ್ ಕಲ್ತಿದ್ಯಾ? ಸರಿ, ಹೋಗೋಣ ಕೆಳಗಡೆ. ಯಾಕಪ್ಪ ಇಲ್ಲಿದ್ದು ಏನು ಮಾಡ್ತೀಯಾ? ಅಪ್ಪಂಗೆ ಆಫೀಸಿಗೆ ಟೈಮ್ ಆಗೋದಿಲ್ವಾ? ನೋಡಿ, ಅಪ್ಪಂಗೆ ಆಫೀಸಿಗೆ ಟೈಮ್ ಆಗೋದಿಲ್ವಾ? ತಿಂಡಿ ಯಾರು ಮಾಡ್ತಾರೆ ನಾವಿಲ್ಲೇ ಕೂತ್ಕೊಂಡ್ರೆ? ಅಪ್ಪ ಮಾಡ್ತಾರಾ? ಇಲ್ಲಮ್ಮ, ತೆಗಿ ನಾಲ್ಗೆ ಥರಲ್ಲ ಅನ್ಬಾರ್ದು. ಬ್ಯಾಡ್ ಹ್ಯಾಬಿಟ್ ಅದು. ಚೀ. ಯಾರು ಅಡುಗೆ ಮಾಡ್ತಾರೆ ನಾವಿಲ್ಲೇ ಕೂತ್ಕೊಂಡ್ರೆ? ಅಮ್ಮ ಮಾಡ್ತಾರೆ. ಮತ್ತೆ ಹೋಗೋಣ ಈಗ ಕೆಳಗಡೆ, ಮನೆಗೆ ಹೋಗೋಣ. ಮತ್ತೆ ಅಪ್ಪಂಗೆ ಬೂವ ಯಾರು ಮಾಡ್ತಾರೆ? ನೀನು ಮಾಡ್ತೀಯಾ? ಏನು ಬೂವ ಮಾಡ್ತೀಯಾ? ಊಟ ಸಾಂಬಾರ್ ಅನ್ನ ಮಾಡ್ತೀಯಾ? ಅಚ್ಚು ಅನ್ನ ಮಾಡ್ತೀಯಾ? ಮೊಸರು ಅನ್ನ. ಆಮೇಲೆ ಆಪಲ್ ಯಾರನ್ನ ಮಾಡೋಕ್ಕಾಗುತ್ತೇನೋ? ಆಪಲ್ ಯಾರಾದ್ರೂ ಮಾಡೋಕ್ಕಾಗುತ್ತೇನೋ? ಆಪಲ್ ಜ್ಯೂಸ್ ಮಾಡ್ತೀಯಾ? ಹೌದಾ? ಟೆರೆಸ್ ಮೇಲಿಂದ ಮನೆ ಒಳಗಡೆ ಬಂದ್ವಿ ನಾವು. ಇವತ್ತು ಸೋಮವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕು. ಹಾಗಾಗಿ ನನಗೆ ಟಿಫನ್ ಮಾಡಿ ಮತ್ತು ಮಧ್ಯಾಹ್ನ ಅಡುಗೆ ಮಾಡೋಷ್ಟು ಟೈಮ್ ಸಿಗೋದಿಲ್ಲ, ಬ್ಯುಸಿ ಇರ್ತೀನಿ. ಹಾಗಾಗಿ ನಾನು ಒಂದೇ ಸಲ ಈಗ ಅನ್ನ ಸಾಂಬಾರು ಮಾಡ್ತಾ ಇದ್ದೇನೆ. ಸಾಂಬಾರು ಮಾಡೋದಕ್ಕೆ ಇಲ್ಲಿ ತರಕಾರಿನ ಹಚ್ಕೊತಾ ಇದ್ದೇನೆ. ಸಾಂಬಾರಿಗೆ ಏನೇನು ಬೇಕೋ ಆ ತರಕಾರಿಗಳನ್ನೆಲ್ಲ ಹಚ್ಕೊತಾ ಇದ್ದೇನೆ. ಈ ರೀತಿ ತರಕಾರಿ ಮೇಲೆಲ್ಲ ಸಿಪ್ಪೆ ಇರುತ್ತಲ್ಲ, ಆ ಸಿಪ್ಪೆ ಎಲ್ಲ ತೆಗೆದು ಹಚ್ಚುತ್ತಾ ಇದ್ದೇನೆ. ಕ್ಯಾರೆಟ್ದು ಕೂಡ ಸಿಪ್ಪೆ ತೆಗಿತಾ ಇದ್ದೇನೆ. ಕ್ಯಾರೆಟಲ್ಲಿ ಹಾಗೆ ಹಾಕ್ಬಿಟ್ರೆ ನಾವು ಸಿಪ್ಪೆ ಸಮೇತ ಚಿಕ್ಕ ಚಿಕ್ಕ ಕಲ್ಲುಗಳಿರುತ್ತೆ. ಹಾಗಾಗಿ ಅದು ತಿನ್ನಬೇಕಾದ್ರೆ ಮತ್ತೆ ಎಲ್ಲ ಬಾಯಿಗೆ ಸಿಗುತ್ತೆ. ಹಾಗಾಗಿ ನಾನು ಈ ಥರ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದ್ರೆ ಕಲ್ಲು ಎಲ್ಲ ಹೋಗಿರುತ್ತೆ. ಹಾಗಾಗಿ ನಾನು ಮೇಲ್ಗಡೆದು ಕ್ಯಾರೆಟ್ದು ಸಿಪ್ಪೆ ತೆಗಿತಾ ಇದ್ದೇನೆ.
ಇವತ್ತು ಬೇಳೆ ಸಾಂಬಾರು ಮಾಡೋಣ ಅಂತೇಳಿ ಬೇಳೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಈಗ ಬೇಳೆ ಸಾಂಬಾರಿಗೆ ಕ್ಯಾರೆಟು ಹಾಗೆ ಒಂದು ನವಿಲುಕೋಸು ಹಾಗೆ ಆಲೂಗೆಡ್ಡೆನ ಹಾಕ್ತಾಯಿದ್ದೇನೆ. ಆಲೂಗೆಡ್ಡೆ ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ, ಜಾಸ್ತಿ ತಿಳಿ ಆಗೋದಿಲ್ಲ. ಸ್ವಲ್ಪ ಸಾಂಬಾರು ಪುಡಿನ ಕಡಿಮೆ ಹಾಕಿದ್ರೂ ನಡೆಯುತ್ತೆ. ಹಾಗಾಗಿ ನಾನು ಆಲೂಗೆಡ್ಡೆನ ಯೂಸ್ ಮಾಡ್ತಾಯಿದ್ದೇನೆ. ಆಲೂಗೆಡ್ಡೆದು ಕೂಡ ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗೆದು ಹಚ್ಕೊತಾ ಇದ್ದೇನೆ. ನಾನು ಸೋಮವಾರ ಮತ್ತು ಗುರುವಾರ ನಾನು ಅಂದರೆ ಒಂದೇ ಸಲ ಮಾರ್ನಿಂಗ್ಗೆ ಅಡುಗೆ ಮಾಡೋದಕ್ಕೆ ಮಾಡ್ತೀನಿ. ಅಂದರೆ ಅನ್ನ ಸಾಂಬಾರು ಮಾಡಿಬಿಡ್ತೀನಿ. ಮಧ್ಯಾಹ್ನ ನಮಗೆ ಸ್ವಲ್ಪ ಟೈಮ್ ಸಿಗುತ್ತೆ ಬೇರೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದೇ ಸಲ ಅಡುಗೆ ಮಾಡ್ತೀನಿ. ಆವತ್ತು ತಿಂಡಿ ಮಾಡೋದಿಲ್ಲ. ಇಲ್ಲಿ ನಾನು ತರಕಾರಿ ಸಾಂಬಾರನ್ನ ಮಾಡ್ತಾಯಿದ್ದೇನೆ. ಹಾಗೆ ಈರುಳ್ಳಿ ಬೇಕಿತ್ತು, ಈರುಳ್ಳಿನೂ ಕೂಡ ಸಿಪ್ಪೆ ತೆಗೆದು ಹಚ್ಚಿಟ್ಕೊತಾ ಇದ್ದೇನೆ. ಇಲ್ಲಿ ನಾನು ನವಿಲುಕೋಸನ್ನ ಹಚ್ತಾ ಇದ್ದೇನೆ. ಈ ರೀತಿ ಒಂದೇ ಸಲ ಮಾರ್ನಿಂಗೇ ನಾವು ಅಡುಗೆ ಮಾಡೋದ್ರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ. ಹಾಗೆ ಮಧ್ಯಾಹ್ನ ಮತ್ತೆ ಅಡುಗೆ ಮಾಡಬೇಕು ಅನ್ನೋ ಟೆನ್ಷನ್ ಇರೋದಿಲ್ಲ. ಈ ಸಾಂಬಾರು ಇರುತ್ತಲ್ಲ, ಸಾಂಬಾರು ಜೊತೆಗೆ ಮುದ್ದೆ ಅಥವಾ ಅನ್ನ ಮಾಡಿಕೊಡ್ಬೋದು. ಇಲ್ಲಿ ನಾನು ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೇನೆ. ಫ್ರೆಂಡ್ಸ್ ನೋಡಿ, ಈ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೇನೆ. ಇಲ್ಲಿ ತರಕಾರಿ ಬೇಳೆ ಸಾಂಬಾರು ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ಈ ಸೈಜ್ಗೆ ಕಟ್ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಸಣ್ಣದಕ್ಕೂ ಕಟ್ ಮಾಡಬಾರ್ದು, ಜಾಸ್ತಿ ದಪ್ಪನೂ ಕಟ್ ಮಾಡಬಾರ್ದು. ಇಲ್ಲಿ ಆಲೂಗೆಡ್ಡೆನ ಕಟ್ ಮಾಡ್ಕೊತಾ ಇದ್ದೇನೆ. ಆಲೂಗೆಡ್ಡೆನೂ ಕೂಡ ಅಷ್ಟೇ ಈ ಸೈಜಲ್ಲಿ ಕಟ್ ಮಾಡ್ಕೊತೇನೆ, ಜಾಸ್ತಿ ಚಿಕ್ಕದಲ್ಲಿ ಕಟ್ ಮಾಡ್ಕೊಳ್ಳೋದಿಲ್ಲ. ಆಲೂಗೆಡ್ಡೆ ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿರೋದಾಯಿತು. ಇಲ್ಲಿ ನಾನು ಈರುಳ್ಳಿ ಹಾಗೆ ಕರಿಬೇವು ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡಿ ಆಮೇಲೆ ತರಕಾರಿನೆಲ್ಲ ಹಾಕಿ ಸಾಂಬಾರನ್ನ ಕೂಡಿಸಿಟ್ಟು 2 ವಿಷಲ್ ಕೂಗಿಸ್ಕೊತೇನೆ. ಹಾಗೆ ಇವತ್ತು ನಾನು ವಿಂಡೋಗಳನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೇನೆ. ಆಗಲೇ ಜಾಸ್ತಿ ದಿವಸ ಆಗಿತ್ತು, ಸ್ವಲ್ಪ ಧೂಳೆಲ್ಲ ಜಾಸ್ತಿ ಬಂದಿತ್ತು. ಹಾಗಾಗಿ ನಾನು ವಿಂಡೋಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ, ನಾನು ವಿಂಡೋ ಕ್ಲೀನ್ ಮಾಡ್ತಾ ಇದ್ದರೆ ನನ್ನ ಮಗ ಏನು ಮಾಡ್ತಾ ಇದ್ದೇನೆ, ವಿಂಡೋ ಕ್ಲೀನ್ ಮಾಡೋದಕ್ಕೆ ನೀರು ತಗೊಂಡು ಒಂದು ಟಬಲ್ಲಿ ನೀರು ತಂದು ಇಟ್ಟಿದ್ರೆ ಆ ನೀರಲ್ಲಿ ಆಡ್ತಾ ಇದ್ದೇನೆ ಕೆಳಗಡೆ ಕೂತ್ಕೊಂಡು. ಮತ್ತು ನಾನು ಡೋರ್ ಎಲ್ಲ ಈ ಥರ ಎಲ್ಲ ಧೂಳಾಗಿತ್ತಲ್ಲ, ಹಾಗಾಗಿ ಆ ಡೋರ್ನು ಕೂಡ ಒಂದು ಬಟ್ಟೆಯಲ್ಲಿ ನೆನೆಸ್ಬಿಟ್ಟು ಎಲ್ಲ ಒರೆಸ್ಕೊತಾ ಇದ್ದೇನೆ. ಈ ರೀತಿ ನಾವು ಸ್ವಲ್ಪ ದಿನ ಅಂದರೆ ಒಂದು ವೀಕ್ಲಿ ಒನ್ಸ್ ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಧೂಳು ಆಗೋದಿಲ್ಲ. ನೋಡಿ ಎಷ್ಟು ಫ್ರೆಶ್ ಆಗಿ ಇರುತ್ತೆ. ಇಲ್ಲಿ ಅನ್ನ ಸಾಂಬಾರು ರೆಡಿ ಆಯಿತು. ಆಫೀಸ್ಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತೇಳಿ ನಾನು ಇಟ್ಕೊಟ್ಟಿದ್ದೀನಿ. ಅವರು ಊಟ ಮಾಡ್ತಾ ಇದ್ದಾರೆ. ನೋಡಿ, ಅವ್ರ ಜೊತೆಯಲ್ಲಿ ನನ್ನ ಮಗನೂ ಕೂತಿದ್ದಾನೆ ಊಟ ಮಾಡೋದಕ್ಕೆ. ಏನು ಹೇಳ್ತಾ ಇದ್ದಾನೆ ಅಂತಂದರೆ, ತಟ್ಟೆಗೆ ಅನ್ನ ಸಾಂಬಾರು ಹಾಕ್ಕೊಟ್ರೆ ಅನ್ನ ಸಾಂಬಾರು ಬೇಡ, ದೋಸೆ ಬೇಕು ಅಂತೇಳಿ ಕೇಳ್ತಾ ಇದ್ದಾನೆ. ಇಲ್ಲಿ ನಾನು ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ, ಯಾಕಂದರೆ ಟಿ ವಿಲಿ ಬೇರೆದು ಕಾರ್ಟೂನ್ ಚಾನಲ್ಲು ಆನ್ ಆಗಿತ್ತು. ಹಾಗಾಗಿ ಅದ್ರದ್ದು ವಾಯ್ಸ್ ಬಂದರೆ ಮತ್ತು ಕಾಪಿರೈಟ್ ಇಶ್ಯೂಸ್ ಬರುತ್ತೆ ಅಂತ ಹೇಳಿ ಅದನ್ನು ಮ್ಯೂಟ್ ಮಾಡಿದ್ದೇನೆ. ಸರಿ, ಅವರು ಊಟ ಮಾಡೋ ಅಷ್ಟರಲ್ಲಿ ನಾನು ರೂಮು ಹಾಗೆ ಕಿಚನ್ದು ಕಸ ಗುಡಿಸೋಣ ಅಂತೇಳಿ ಗುಡಿಸ್ತಾ ಇದ್ದೇನೆ. ಅಂದರೆ ನನಗೆ ಈಸಿ ಆಗುತ್ತೆ ಬೇಗ ಆಮೇಲೆ ನೆಲ ಒರೆಸೋದಕ್ಕೆ ಅಂತೇಳಿ ಕಸ ಗುಡಿಸಿರೋದೆಲ್ಲ ಆಯಿತು. ಹಾಗೆ ಪಾತ್ರೆ ತೊಳಿತಾ ಇದ್ದೆ. ಪಾತ್ರೆ ತೊಳಿಬೇಕಾದ್ರೆ ವಿಜಯ್ ಅವರು ಕಾಮಿಡಿ ಮಾಡ್ತಾಯಿದ್ರು, ಅದಕ್ಕೆ ನಗು ಬರ್ತಾಯಿತ್ತು. ಹಾಗೆ ನಾನು ನಕ್ಕೊಂಡೆ ಪಾತ್ರೆ ತೊಳಿತಾ ಇದ್ದೇನೆ. ಅಂದರೆ ಯೂಟ್ಯೂಬ್ದು ಲೈಕ್ ಮಾಡಿ ಶೇರ್ ಮಾಡಿ ಅಂತೇಳಿ ವಸಿಷ್ಠ ಅಲ್ಲಿ ನಿಂತಿದ್ರೆ ವಸಿಷ್ಠಂಗೆ ಹೇಳ್ಕೊಡ್ತಾಯಿದ್ರು. ಪಾತ್ರೆಗಳು ನಾನು ಎಲ್ಲ ನೈಟ್ ತೊಳೆದಿಟ್ಟಿರ್ತೀನಿ. ಆದರೆ ಇವಾಗ ಅಡುಗೆ ಮಾಡೋದೆಲ್ಲ ಅಡುಗೆ ಮಾಡಿದ್ದು, ಹಾಗೆ ಕೆಲವೊಂದು ಪಾತ್ರೆಗಳು ಮಾತ್ರ ಉಳಿದಿತ್ತು. ಹಾಗಾಗಿ ಆ ಪಾತ್ರೆಗಳನ್ನ ಹಾಕ್ಕೊಂಡು ತೊಳಿತಾ ಇದ್ದೇನೆ. ಒಂದು ಕಡೆಯಿಂದ ಪಾತ್ರೆ ತೊಳೆದಿದ್ದು ಹಾಗೆ ಕಸ ಗುಡಿಸಿದ್ದು ಎಲ್ಲ ಕೆಲಸ ಮುಗೀತು ಅಂತಂದರೆ ನಮಗೆ ಒಂದು ಸ್ವಲ್ಪ ಟೆನ್ಷನ್ ಫ್ರೀ ಆಗುತ್ತೆ. ಆಮೇಲೆ ರಿಮೈನಿಂಗ್ ಇನ್ನೇನು ನೆಲ ಒರೆಸೋದು ಮತ್ತು ಸ್ನಾನ ಮಾಡಿ ಪೂಜೆ ಮಾಡೋದು ಮಾತ್ರ ಇರುತ್ತೆ. ಮತ್ತು ಅಡುಗೆ ಟೆನ್ಷನ್ ಇರೋದಿಲ್ಲ, ಯಾಕೆಂದರೆ ಇವತ್ತು ಬೆಳಗ್ಗೆ ಒಂದು ಸಲ ಅಡುಗೆ ಮಾಡಿದ್ದೀನಲ್ಲ, ಹಾಗಾಗಿ ಮತ್ತೆ ಮಧ್ಯಾಹ್ನ ಅಡುಗೆ ಮಾಡಬೇಕು ಅನ್ನೋದು ಟೆನ್ಷನ್ ಇರೋದಿಲ್ಲ. ಇಲ್ಲಿ ಪಾತ್ರೆಗಳನ್ನೆಲ್ಲ ನಾನು ತೊಳ್ಕೊತಾ ಇದ್ದೇನೆ. 14 ಡೇಸು ವಿಜಿಗೆ ಲೀವ್ ಕೊಟ್ಟಿದ್ದರು ಆಫೀಸ್ ಸೈಡಿಂದ. ಹಾಗಾಗಿ 14 ಡೇಸ್ ಮನೆಯಲ್ಲೇ ಇದ್ದರು. ಇವತ್ತು ಮತ್ತೆ ಆಫೀಸ್ಗೆ ಹೋಗ್ತಾ ಇದ್ದಾರೆ ಮಂಡೇ. ಇಷ್ಟು ದಿವಸ ಅಪ್ಪನ ಜೊತೆಯಲ್ಲಿ ಚೆನ್ನಾಗಿ ಇದ್ದು ಹಾಗೆ ಆಟ ಆಡೋದಕ್ಕೆಲ್ಲ ಜೊತೆ ಹೋಗೋರಲ್ಲ, ಹಾಗಾಗಿ ಚೆನ್ನಾಗಿ ರೂಢಿಯಾಗಿದ್ದ. ಇವಾಗ ಆಫೀಸ್ಗೆ ಹೋಗ್ತೀನಿ ಇವತ್ತು ಅಂತ ಹೇಳಿದ್ರೆ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದೇನೆ ಅವ್ರ ಅಪ್ಪಂಗೆ. ಬಾಯ್ ಮಾಡು ಅಪ್ಪಂಗೆ. ಬಾಯ್ ಬಾಯ್. ಎಲ್ಲಿ ಅಪ್ಪ ಎಲ್ಲಿಗೋಯ್ತು? ಅಪ್ಪ ಎಲ್ಲಿಗೋಯ್ತು? ಏನು ಎಲ್ಲಿಗೋಯ್ತು? ಡ್ಯೂಟಿಗೆ ಹೋಯ್ತಾ? ವಿಜಯ್ ಆಫೀಸ್ಗೆ ಹೊರಟಿರೋದ್ರಿಂದ ವಸಿಷ್ಠ ಸ್ವಲ್ಪ
ಬೇಜಾರು ಮಾಡ್ಕೊಂಡಿದ್ದ. ಹಾಗಾಗಿ ಅವನ್ನ ಕರ್ಕೊಬಾ ಅಂತ ಹೇಳಿದ್ರು. ಹಾಗಾಗಿ ನಾನು ಪಾತ್ರೆ ತೊಳಿತಾ ಇದ್ನಲ್ಲ, ಇನ್ನೇನು ಸ್ವಲ್ಪ ಇತ್ತು, ಸ್ಟಾಪ್ ಮಾಡಿಬಿಟ್ಟು ವಸಿಷ್ಠರನ್ನ ಕರ್ಕೊಳಕ್ಕೆ ಹೋದೆ. ಇನ್ನು ರಿಮೈನಿಂಗ್ ಇರೋ ಪಾತ್ರೆಗಳನ್ನೆಲ್ಲ ತೊಳೆದು ಇಲ್ಲಿ ನಾನು ಟ್ಯಾಪ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ. ಉಪ್ಪು ನೀರಲ್ವಾ, ಹಾಗಾಗಿ ಉಪ್ಪು ನೀರೆಲ್ಲ ಸಿಡಿದು ಸ್ವಲ್ಪ ಎಲ್ಲ ಜಾಸ್ತಿ ಗಲೀಜಾಗೋಗಿತ್ತು. ಹಾಗಾಗಿ ನಾನು ಟ್ಯಾಪ್ನ ಸ್ಟೀಲ್ ಸ್ಕ್ರಬ್ಬರ್ ಬರುತ್ತಲ್ಲ, ಅದಕ್ಕೆ ಸ್ವಲ್ಪ ಸೋಪ್ ಹಚ್ಬಿಟ್ಟು ಇಲ್ಲಿ ಈ ರೀತಿ ಉಜ್ಜಿಬಿಟ್ಟು ತೊಳಿತಾ ಇದ್ದೇನೆ. ನಿಮ್ಮ ಮನೆಯಲ್ಲೂ ಏನಾದರೂ ಆ ಥರ ಆಗಿತ್ತು ಅಂದರೆ ಈ ಸ್ಟೀಲ್ ಸ್ಕ್ರಬ್ಬರ್ ಯೂಸ್ ಮಾಡಿಬಿಟ್ಟು ವಾಶ್ ಮಾಡಿ, ಚೆನ್ನಾಗಿ ಆಗುತ್ತೆ. ಮತ್ತು ಅಡುಗೆ ತಿಂಡಿ ಕೆಲಸ ಎಲ್ಲ ಆದಮೇಲೆ ನಾನು ಸಿಂಕಲ್ಲಿ ಏನು ಪಾತ್ರೆಗಳನ್ನ ಇರಿಸೋದಿಲ್ಲ. ಏನೇನಾಗಿರುತ್ತೋ ಅಡುಗೆ ತಿಂಡಿಗೆ ಏನೇನು ಪಾತ್ರೆಗಳನ್ನ ಉಪಯೋಗಿಸ್ಕೊಂಡಿದ್ದೋ ಅದನ್ನೆಲ್ಲ ಆಗಲೇ ತೊಳೆದು ಇಟ್ಬಿಟ್ಟಿದ್ದೀನಿ. ಹಾಗೆ ಇಲ್ಲಿ ಸ್ಟವ್ನು ಕೂಡ ಎಲ್ಲ ಕ್ಲೀನ್ ಮಾಡ್ಕೊತೇನೆ. ಲೇಡೀಸ್ಗೆ ಅಷ್ಟು ಅಲ್ವಾ, ಅಂದರೆ ಅಡುಗೆ ಮನೆ ಫಸ್ಟು ಕ್ಲೀನಾಗಿರಬೇಕು. ಏನಾದರೂ ಅಡುಗೆ ಮಾಡೋದಕ್ಕೆ ಬಂದ್ವಿ ಅಂತಂದರೆ ಅಡುಗೆ ಮನೆ ಫ್ರೆಶ್ ಆಗಿಲ್ಲ ಅಂತಂದರೆ ಅಡುಗೆ ಮಾಡೋದಕ್ಕೆ ಏನೋ ಮನಸ್ಸೇ ಒಂಥರ ಇರಿಟೇಟ್ ಆಗ್ತಾ ಇರುತ್ತೆ. ಇಲ್ಲಿ ನಾನು ಈ ಥರ ಟೈಲ್ಸ್ ಎಲ್ಲನೂ ಸ್ವಲ್ಪ ನೀರು ಬಿದ್ದೆಲ್ಲ ಗಲೀಜಾಗಿತ್ತು. ಹಾಗಾಗಿ ನಾನು ಒಂದು ಬಟ್ಟೆನ ಒದ್ದೆ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೇನೆ. ಅಂದರೆ ಮೇಲ್ಗಡೆ ಏನೋ ಅಷ್ಟು ಗಲೀಜಾಗಿರಲಿಲ್ಲ. ಇಲ್ಲಿ ಸ್ಟವ್ ಹತ್ರ ಮಾತ್ರ ಸ್ವಲ್ಪ ಗಲೀಜಾಗಿತ್ತು. ಅಡುಗೆ ಮಾಡ್ತೀವಲ್ಲ, ಆ ಸಾಂಬಾರ್ದೆಲ್ಲ ಕಾಯಲ್ಲಿ ಕಿಟ್ಟಾಗೆಲ್ಲ ಸಿಡ್ದು ಅಥವಾ ಕುಕ್ಕರ್ ವಿಜಲ್ ಆದಾಗ ಎಲ್ಲ ಸಿಡಿದ್ಬಿಟ್ಟು ಸ್ವಲ್ಪ ಗಲೀಜಾಗಿತ್ತು. ಹಾಗಾಗಿ ನಾನೆಲ್ಲ ಒರೆಸ್ಕೊತಾ ಇದ್ದೇನೆ. ಏನಿಲ್ಲ ಅಂದರೆ ಒಂದು ವಾರಕ್ಕೊಂದ್ಸಲ ಅಥವಾ ಒಂದು 4 to 5 ಡೇಸ್ಗೊಂದ್ಸಲ ಈ ರೀತಿ ನಾವು ಕ್ಲೀನ್ ಮಾಡಿಕೊಂಡ್ರೆ ಅಡುಗೆ ಮನೆ ಫ್ರೆಶ್ಶಾಗೇ ಇರುತ್ತೆ. ಇಷ್ಟು ದಿನ ವಿಜಿಗೆ ರಜೆ ಇದ್ದಿದ್ದರಿಂದ ಸ್ವಲ್ಪ ಲೇಟಾಗಿ ಎದ್ದಿದ್ರು ಆಗ್ತಾಯಿತ್ತು. ಅಂದರೆ ಟೈಮಲ್ಲಿ ಮ್ಯಾನೇಜ್ ಆಗ್ತಾಯಿತ್ತು. ಈಗ ಕರೆಕ್ಟ್ ಟೈಮ್ಗೆ ಆಫೀಸ್ಗೆ ಹೋಗ್ಬೇಕಲ್ಲ, ಹಾಗಾಗಿ ಸ್ವಲ್ಪ ಬೇಗ ಎದ್ದು ಕೆಲಸಗಳ್ನೆಲ್ಲ ಮುಗಿಸ್ಕೋಬೇಕು. ಪಾತ್ರೆಗಳ್ನೆಲ್ಲ ತೊಳೆದಿಟ್ಟಿದ್ನಲ್ಲ, ಈಗ ಪಾತ್ರೆಗಳ್ನೆಲ್ಲ ನಾನು ಪಾತ್ರೆ ಸ್ಟ್ಯಾಂಡ್ಗೆಲ್ಲ ಜೋಡಿಸ್ಕೊತಾ ಇದ್ದೇನೆ. ಸ್ವಲ್ಪ ನೀರು ಇರೋದನ್ನೆಲ್ಲ ಹಾಗೆ ಸಿಂಕ್ಗೆಲ್ಲ ಹಾಕ್ಕೊಂಡು ಪಾತ್ರೆಗಳನ್ನೆಲ್ಲ ಜೋಡಿಸ್ತಾ ಇದ್ದೇನೆ. ಈ ರೀತಿ ಪಾತ್ರೆ ತೊಳೆದ್ಬಿಟ್ಟು ಒಂದು ಟಬ್ಗೆ ಏನಾದರೂ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ನೀರಿಂದೆಲ್ಲ ಮಾರ್ಕ್ ಎಲ್ಲ ಪಾತ್ರೆಗಳ ಮೇಲೆಲ್ಲ ಹಾಗೆ ಉಳಿದಿರುತ್ತೆ. ಈ ಥರ ಪಾತ್ರೆ ತೊಳೆದು ಒಂದು ಟಬ್ಗೆ ಹಾಕ್ಕೊಂಡ್ರೆ ನೀರೆಲ್ಲ ನೀಟಾಗಿ ಒಂದು ½ an hour ಬಿಟ್ವಿ ಅಂದರೆ ನೀರೆಲ್ಲ ನೀಟಾಗಿ ಸೋರಿರುತ್ತೆ. ಆಮೇಲೆ ನಾವು ಪಾತ್ರೆಗಳನ್ನೆಲ್ಲ ಎತ್ತಿಬಿಟ್ಟು ಜೋಡಿಸ್ಕೋಬೋದು ಪಾತ್ರೆ ಸ್ಟ್ಯಾಂಡ್ಗೆ. ಇಲ್ಲಿ ನಾನು ಪಾತ್ರೆಗಳನ್ನೆಲ್ಲ ಜೋಡಿಸ್ತಾ ಇದ್ದೇನೆ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲೇ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ವಿಜಯ್ ಅವರು ಆಫೀಸಿಗೆ ಹೋದರು. ನಾನು ಇಲ್ಲಿ ಅಡುಗೆ ಮನೇಲಿ ಪಾತ್ರೆಗಳನ್ನ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲಿ ಇದ್ದೀನಿ. ಟಿ ವಿ ಹಾಕ್ಕೊಟ್ಟಿದ್ದೆ, ಅಂದರೆ ಟಿ ವಿ ನೋಡ್ತಾ ಹಾಗೆ ಮಲಗಿಬಿಟ್ಟಿದ್ದ. ಸರಿ, ಇವಾಗ ಮಲಗಿದ್ದಾನಲ್ಲ ಅಂತ ಹೇಳ್ಬಿಟ್ಟು ನಾನು ಕಸಗಳನ್ನೆಲ್ಲ ಗುಡಿಸಿದ್ನಲ್ಲ, ಹಾಗಾಗಿ ಹಾಗೆ ನೆಲ ಒರೆಸ್ತಾ ಇದ್ದೇನೆ. ವಸಿಷ್ಠ ಏನಾದರೂ ಎದ್ದಿದ್ದ ಅಂತಂದರೆ ನೆಲ ಒರೆಸ್ಬೇಕಾದ್ರಲ್ಲೇನೋ ಪದೇ ಇಳಿದ್ಬಿಟ್ಟೆಲ್ಲ ಹೆಜ್ಜೆ ಮಾಡೋದು ಅಥವಾ ಗಲೀಜು ಮಾಡೋದು ಈ ಥರ ಎಲ್ಲ ಮಾಡ್ತಾ ಇರ್ತಾನೆ. ಹಾಗಾಗಿ ಇದು ಒಳ್ಳೆ ಟೈಮು, ಅವನು ಮಲಗಿದ್ದಾನೆ, ನನಗೂ ಇವಾಗ ಫ್ರೀಯಾಗಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ನೆಲಗಳನ್ನೆಲ್ಲ ಒರೆಸ್ತಾ ಇದ್ದೇನೆ. ಫಸ್ಟು ನಾನು ದೇವ್ರ ಮನೇನ ಒರೆಸ್ಕೊತೇನೆ. ಫಸ್ಟು ನಾನು ದೇವ್ರ ಮನೇನ ಒರೆಸಿದ್ದಾದಮೇಲೆ ಬೇರೆ ಕಿಚನ್ನು ಹಾಗೆ ಬೆಡ್ರೂಮೆಲ್ಲ ಒರೆಸ್ಕೊತೇನೆ. 2 days once ಮಾತ್ರ ನಾನು ಒರೆಸ್ತೇನೆ, ಡೈಲಿ ಏನು ಒರೆಸೋದಿಲ್ಲ. ಇಷ್ಟು ದಿನ ನಾನು ಕುಕ್ಕಿಂಗ್ ವೀಡಿಯೋಸು ಹಾಗೆ ಮತ್ತು ಎಲ್ಲ ಟೆಂಪಲ್ ವಿಸಿಟ್ ಮಾಡಿದರೆ ಆ ಥರ ವೀಡಿಯೋಸ್ನೆಲ್ಲ ಶೇರ್ ಮಾಡ್ತಾಯಿದ್ದೆ ನಿಮ್ಮೊಂದಿಗೆ. ಇನ್ನು ಮುಂದೆ ಅದ್ರ ಜೊತೆಯಲ್ಲಿ ಈ ರೀತಿ ಡೈಲಿ ವ್ಲಾಗ್ಗಳು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೇನೆ. ದಯವಿಟ್ಟು ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬರ್ಸ್ ಮಾತ್ರ ಇರ್ತಾರೆ, ಅಂದರೆ 800+ 900+ ಇಷ್ಟೊಂದು ಜನ ಇರ್ತೀರ ಸಬ್ಸ್ಕ್ರೈಬರ್ಸು. ಬಟ್ ವ್ಯೂಸ್ ಮಾತ್ರ ಬರೀ 80, 90 ಈ ಥರ 100 ಬಿಲೋ ಈ ಥರ ವ್ಯೂಸ್ ಇರುತ್ತೆ. ನಮಗೆ ಅಟ್ಲೀಸ್ಟು ನೀವೊಂದು ವೀಡಿಯೋ ನೋಡ್ತೀರ, ಲೈಕ್ ಮಾಡಿ, ಅಥವಾ ವ್ಯೂಸ್ ಜಾಸ್ತಿ ಆದ್ರೆ ನಮಗೂ ಎನ್ಕರೇಜ್ ಆಗೋದು. ಮತ್ತು ಇನ್ನೊಂದು ನಿಮ್ಮ ಜೊತೆ ಯಾವ ವೀಡಿಯೋಸ್ ಶೇರ್ ಮಾಡ್ಕೋಬೇಕು ಅಥವಾ ಕುಕ್ಕಿಂಗ್ ರೆಸಿಪೀಸ್ಗಳ್ನ ಶೇರ್ ಮಾಡಬೇಕು ಅನ್ಸೋದು. ಫ್ರೆಂಡ್ಸ್, ಇಲ್ಲಿ ನೆಲ ಒರೆಸಿರೋದೆಲ್ಲ ಆಯಿತು. ಟೈಮ್ ಬಂದು ಆಗಲೇ 1:15 ಆಗಿದೆ. ಈಗ ನಾನು ಮುದ್ದೆಗೆ ಇಡ್ತಾ ಇದ್ದೇನೆ. ಬೆಳಗ್ಗೆ ಸಾಂಬಾರು ಇತ್ತಲ್ಲ, ಹಾಗಾಗಿ ಅದ್ರ ಜೊತೆಲೇ ಮುದ್ದೆ ಮಾಡ್ತಾ ಇದ್ದೇನೆ. ಮುದ್ದೆಗೆ ಇಲ್ಲಿ ನೀರು ಮರಳ್ತಿದ್ದಂಗೆ ರಾಗಿ ಹಿಟ್ಟನ್ನ ಹಾಕ್ತಾ ಇದ್ದೇನೆ. ಈ ರೀತಿ ನಾವು ಅನ್ನ, ಅಂದರೆ ಮುದ್ದೆಗೆ ನೀರಿಟ್ಟಿವಲ್ಲ, ಆಗ್ಲೇ ಸ್ವಲ್ಪ ಅನ್ನ ಹಾಕೋದ್ರಿಂದ ಮುದ್ದೆ ಗಂಟುಗಳಾಗೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ಈ ರೀತಿ ರಾಗಿ ಹಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಬೇಯೋದಕ್ಕೆ ಬಿಡ್ತೀನಿ, ಒಂದು ಪ್ಲೇಟ್ ಹಾಕಿ. ಎಸ್ಟರ್ಡೇ ಬೋಂಡ ಮಾಡಿದ್ದೆ, ಸ್ವಲ್ಪ ಕಡಲೆ ಹಿಟ್ಟು
ಹಾಗೆ ಉಳಿದಿತ್ತು, ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಈಗ ಸ್ವಲ್ಪ ಪೊಟ್ಯಾಟೊ ಇತ್ತಲ್ಲ, ಹಾಗಾಗಿ ಪೊಟ್ಯಾಟೊ ಬೋಂಡ ಮಾಡೋಣ ಅಂತ ಹೇಳ್ಬಿಟ್ಟು ಪೊಟ್ಯಾಟೊಗಳನ್ನೆಲ್ಲ ಹಚ್ಕೊಂಡಿದ್ದೇನೆ ಈ ರೀತಿ. ಇಲ್ಲಿ ಮುದ್ದೆನೂ ಕೂಡ ಎಲ್ಲ ಚೆನ್ನಾಗಿ ಬೆಂದಿದೆ. ಇಲ್ಲಿ ನಾನು ಮುದ್ದೆನ ಮಾಡ್ತಾ ಇದ್ದೇನೆ. ಇನ್ನು ಮುಂದೆ ನಾನು ವಾರಕ್ಕೆ 3 ವೀಡಿಯೋಸ್ಗಳನ್ನ ಹಾಕಬೇಕು ಅಂದ್ಕೊಂಡಿದ್ದೇನೆ. ಪ್ಲೀಸ್ ಸಪೋರ್ಟ್ ಮಾಡಿ. ನೀವು ಕೊಡೋ ಒಂದು ಲೈಕು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಇನ್ನಷ್ಟು ಮತ್ತಷ್ಟು ವೀಡಿಯೋಸ್ಗಳನ್ನ ಮಾಡೋದಕ್ಕೆ ನಮಗೆ ಮೋಟಿವೇಟ್ ಆಗುತ್ತೆ ನೀವು ಕೊಡೋ ಒಂದು ಲೈಕು. ಹಾಗಾಗಿ ವಿಡಿಯೋನ ನೋಡಿ ಹಾಗೆ ಇರಬೇಡಿ, ಒಂದು ಲೈಕ್ ಮಾಡಿ. ಈಗಾಗಲೇ ನೀವು ಲೈಕ್ ಮಾಡಿದ್ದೀರಾ ಅಂತ ಅಂದ್ಕೊತೇನೆ. ಲೈಕ್ ಮಾಡಿಲ್ದವರು ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತಪ್ಪದೆ. ಇಲ್ಲಿ ನಾನು ಮುದ್ದೆನ ಮಾಡ್ತಾ ಇದ್ದೇನೆ. ಅಂದರೆ 3 ಜನ ಇದ್ದೀವಲ್ಲ, ನನಗೊಂದು ಮತ್ತು ವಿಜಿಗೊಂದು. ವಸಿಷ್ಠ ಏನು ಒಂದು ಮುದ್ದೆ ತಿನ್ನೋದಿಲ್ಲ, ಅದರಲ್ಲಿ ಅರ್ಧ ತಿಂತಾನಷ್ಟೇನೆ. ಹಾಗಾಗಿ ನಾನು ಮುದ್ದೆನ ಮಾಡ್ತಾ ಇದ್ದೇನೆ. ಇಲ್ಲಿ ಮುದ್ದೆ ಮಾಡಿರೋದೆಲ್ಲ ಆಯಿತು. ಮುದ್ದೆ ಮಾಡಿದ ತಕ್ಷಣ ನಾನು ಎಲ್ಲ ಈ ರೀತಿ ಕ್ಲೀನ್ ಮಾಡ್ಕೊತೇನೆ. ಹಾಗೆ ಬಿಡೋದಿಲ್ಲ, ಹಾಗೆ ಬಿಟ್ಟರೆ ಎಲ್ಲ ಡ್ರೈ ಆಗಿಬಿಟ್ಟು ಮತ್ತು ಕ್ಲೀನ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ನಾನು ಮುದ್ದೆ ಮಾಡಿದ ತಕ್ಷಣವೇ ಎಲ್ಲ ಕ್ಲೀನ್ ಮಾಡ್ಕೊತೇನೆ. ನೋಡಿ, ಇಲ್ಲಿ 3 ಮುದ್ದೆ ಆಗಿದ್ದಾವೆ. ಬಿಸಿ ಬಿಸಿ 3 ಮುದ್ದೆ ಆಗಿದೆ. ಆಲೂಗೆಡ್ಡೆ ಬಜ್ಜಿ ಮಾಡೋದಕ್ಕೆ ಒಂದು ಬಾಣಲಿ ತೊಗೊಂಡಿದ್ದೇನೆ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು. ನೋಡಿ, ಪೊಟ್ಯಾಟೊ ಎಲ್ಲ ಹಚ್ಚಿಟ್ಟಿದ್ನಲ್ಲ, ಅದು ಕಲ್ಲರೇ ಚೇಂಜ್ ಆಗ್ತಾ ಇದೆ. ಎಣ್ಣೆ ಕಾಯಿದೆ. ಈಗ ನಾನು ಕಡಲೆ ಹಿಟ್ಟಲ್ಲಿ ಒಂದೊಂದೇ ಪೊಟ್ಯಾಟೊ ಸ್ಲೈಸ್ನ ತಗೊಂಡು ಹಾಕ್ತಾ ಇದ್ದೇನೆ. ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೆ ಹಾಕ್ತಾ ಇದ್ದೇನೆ. ಈರುಳ್ಳಿ ಬಜ್ಜಿ ಹಾಗೆ ಮೆಣಸಿನ್ಕಾಯಿ ಬಜ್ಜಿಗಿಂತ ಪೊಟ್ಯಾಟೊ ಬಜ್ಜಿ ತುಂಬಾ ಟೇಸ್ಟಿಯಾಗಿರುತ್ತೆ. ಅಂದರೆ ಮೆಣಸಿನ್ಕಾಯಿ ಬಜ್ಜಿನ ಮಕ್ಳಿಗೆ ಕೊಟ್ಟರೆ ಖಾರ ಅಂತ ಹೇಳಿ ತಿನ್ನೋದಿಲ್ಲ. ಈ ರೀತಿ ಪೊಟ್ಯಾಟೊ ಬಜ್ಜಿ ಮಾಡಿಕೊಟ್ರೆ ಖಾರ ಇರೋದಿಲ್ಲವಲ್ಲ, ಹಾಗಾಗಿ ಚೆನ್ನಾಗಿ ತಿಂತಾರೆ. ಇಲ್ಲಿ ನಾನು 2 ಸೈಡೂ ಪೊಟ್ಯಾಟೊಗಳನ್ನೆಲ್ಲ ಟರ್ನ್ ಮಾಡಿ ಬೇಯಿಸ್ಕೊತಾ ಇದ್ದೇನೆ. ಪೊಟ್ಯಾಟೊ ಬಜ್ಜಿ ರೆಡಿ ಆಯಿತು. ಈಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೇನೆ. ಮಧ್ಯಾಹ್ನ ಊಟಕ್ಕೆ ಬಂದರು. 2 ಗಂಟೆ ಆಗಿತ್ತು. ಊಟಕ್ಕೆ ಬಂದರು. ನೋಡಿ, ಅವರಪ್ಪ ಊಟಕ್ಕೆ ಬಂದ್ರೂ ಅವನು ಮಲಗೇ ಇದ್ದ. ಹಾಗೆ ಪೂಜೆನೂ ಕೂಡ ಆಯಿತು. ನೋಡಿ, ಮಳ್ಳೆ ಹೂವಿನಲ್ಲಿ ನಮ್ಮ ರಾಯರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಸೋಮವಾರ ಮತ್ತು ಗುರುವಾರ ನಾನು ತಪ್ಪದೆ ಪೂಜೆ ಮಾಡ್ತೇನೆ ಮನೆಯಲ್ಲಿ. ಸಂಜೆ ಪೂಜೆನೆಲ್ಲ ಮುಗಿಸಿರೋದು ಆಯಿತು. ಈಗ ನಾನು ಟೀ ಮಾಡ್ತಾ ಇದ್ದೇನೆ. ಈವ್ನಿಂಗ್ ಟೈಮು ನಾನು ವಿಜಯ್ ಅಷ್ಟೇ ಟೀ ಕುಡಿಯೋದು. ವಸಿಷ್ಠಂಗೆ ಏನಾದರೂ ಹಾಲು ಕೊಡೋಕೆ ಹೋದರೆ ಒಂದೊಂದು ಟೈಮ್ ಕುಡಿತಾನೆ, ಒಂದೊಂದು ಟೈಮ್ ಕುಡಿಯೋದಿಲ್ಲ. ಹಾಗಾಗಿ ನಾನು ಈವ್ನಿಂಗ್ ಏನು ಅಷ್ಟು ಫೋರ್ಸ್ ಮಾಡೋದಿಲ್ಲ ಅವನಿಗೆ. ಒಂದೇ ಸಲ ಊಟ ಮಾಡ್ತಾನೆ ಅಂತೇಳಿ ಫೋರ್ಸ್ ಏನು ಮಾಡೋದಕ್ಕೆ ಹೋಗೋದಿಲ್ಲ. ಇದು ಟ್ಯೂಸ್ಡೇ ಮಾರ್ನಿಂಗ್ ಶೂಟ್ ಮಾಡಿರೋದು ನಾನು. ಇಲ್ಲಿ ಮಾರ್ನಿಂಗು ನಾನು ಟಿಫನ್ಗೆ ಏನು ಮಾಡ್ತಾ ಇದ್ದೇನೆ ಅಂತಂದರೆ, ರೊಟ್ಟಿ ಮತ್ತು ಟೊಮೊಟೊ ಪಲ್ಯ ಮಾಡೋಣ ಅಂತೇಳಿ ಇಲ್ಲಿ ರೊಟ್ಟಿನ ಕಲಿಸ್ಕೊತಾ ಇದ್ದೇನೆ. ರೊಟ್ಟಿ ಕಲಿಸ್ಕೊಳ್ಳೋದಕ್ಕೆ ಏನೇನು ಹಿಟ್ಟು ಯೂಸ್ ಮಾಡಿದ್ದೀನಿ ಅಂದರೆ, ಸ್ವಲ್ಪ ಗೋಧಿ ಹಿಟ್ಟು, ಹಾಗೆ ಸ್ವಲ್ಪ ರಾಗಿ ಹಿಟ್ಟು, ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟು, 3 ಒಂದೇ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಒಂದೇ ಕಪ್ಪಲ್ಲಿ ತೊಗೊಂಡಿದ್ದೀನಿ. ರಾಗಿ ಹಿಟ್ಟು 1 ಕಪ್ಪು, ಮತ್ತು ಗೋಧಿ ಹಿಟ್ಟು 1 ಕಪ್ಪು, ಹಾಗೆ ಅಕ್ಕಿ ಹಿಟ್ಟು, ಮತ್ತು ಅದ್ರ ಜೊತೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಕಲಸಿ ಇಟ್ಟಿದ್ದೇನೆ. ಫಸ್ಟು ರೊಟ್ಟಿ ಹಿಟ್ಟು ಕಲಿಸ್ಬಿಟ್ಟು ಆಮೇಲಿಂದ ಪಲ್ಯ ಮಾಡ್ತಾ ಇದ್ದೇನೆ. ಪಲ್ಯ ಮಾಡೋ ಅಷ್ಟರಲ್ಲಿ ರೊಟ್ಟಿ ಹಿಟ್ಟು ಕಲಸಿರ್ತೀವಲ್ಲ, ರೊಟ್ಟಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಫಸ್ಟು ನಾನಿಲ್ಲಿ ರೊಟ್ಟಿ ಹಿಟ್ಟು ಕಲಸಿ ಮತ್ತು ಪಲ್ಯಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊತಾ ಇದ್ದೇನೆ. ರೊಟ್ಟಿಗೆ ಟೊಮೊಟೊ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ರೊಟ್ಟಿಗೆ ಕಾಂಬಿನೇಷನ್ನು ಟೊಮೊಟೊ ಪಲ್ಯ ಮಾಡ್ತಾ ಇದ್ದೇನೆ. ನಮ್ಮನೇಲಿ ಚಟ್ನಿ ಹಾಗೆ ಪಲ್ಯ 2 ಮಾಡಿದ್ರೆ ಖಾಲಿ ಆಗೋದಿಲ್ಲ. ಇರೋದು 2 ಅಲ್ವಾ, ಹಾಗಾಗಿ ಯಾವುದಾದ್ರೂ ಒಂದು ಮಾಡ್ತೀನಿ. ಇಲ್ಲಿ ನಾನು ಟೊಮೊಟೊ ಪಲ್ಯನ ಮಾಡ್ಕೊತಾ ಇದ್ದೇನೆ. ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಮಾಡ್ತಾ ಇದ್ದೇನೆ. ನೀವು ಮನೇಲಿ ಟ್ರೈ ಮಾಡಿರಿ, ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ ಹಾಗೆ ಚಪಾತಿ ಎಲ್ಲ ಮಾಡಿದಾಗ ಟೊಮೊಟೊ ಪಲ್ಯ ಮಾಡಿರಿ. ತುಂಬಾ ಈಸಿಯಾಗಿ ಕೂಡ ಮಾಡ್ಕೋಬೋದು. ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಒಂದು ಸಲ ಮಾಡಿದ್ರೆ ಮತ್ತೆ ಪದೇ ಪದೇ ಮಾಡ್ಕೊಂಡು ತಿಂತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ. ಅಂದರೆ ಕಡಿಮೆ ಜಾಸ್ತಿ ಏನು ಅದಕ್ಕೆ ಐಟಮ್ಸ್ ಬೇಕಾಗೋದಿಲ್ಲ. ಈರುಳ್ಳಿ, ಟೊಮೊಟೊ ಹಾಗೆ ಮೆಣಸಿನ್ಕಾಯಿ, ಕರಿಬೇವು ಅಷ್ಟು ಒಗ್ಗರಣೆ ಹಾಕ್ಬಿಟ್ಟು ಟೊಮೊಟೊನ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಇಲ್ಲಿ ಪಲ್ಯಗೆ ಈರುಳ್ಳಿ ಮತ್ತು ಟೊಮೊಟೊನ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೇನೆ. ಇಲ್ಲಿ ನಾನು ಕರಿಬೇವನ್ನ ಕಿತ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೇನೆ. ಒಗ್ಗರಣೆಗೆ ಬೇಕಲ್ಲ, ಹಾಗಾಗಿ ಕರಿಬೇವು ಕಿತ್ಕೊಬರೋಣ ಅಂತ ಹೋಗ್ತಾ ಇದ್ದೇನೆ. ಇಲ್ಲಿ ನಾವೇನು ಮಾರ್ಕೆಟಲ್ಲಿ ಕೊಂಡ್ಕೊಬರೋದಿಲ್ಲ. ಕರಿಬೇವು ನಮಗೆ ಫ್ರೆಶ್ಶಾಗಿ ಮನೆ ಹತ್ರ ಸಿಗುತ್ತೆ. ಈಗ
ಎಷ್ಟು ಬೇಕೋ ಪಲ್ಯಕ್ಕೆ ಅಷ್ಟು ಮಾತ್ರ ಕಿತ್ಕೊಳ್ತೇನೆ, ಜಾಸ್ತಿ ಕಿತ್ಕೊಂಡೇನು ಸ್ಟೋರ್ ಮಾಡೋದಿಲ್ಲ. ಏಕೆಂದರೆ ಇರುತ್ತಲ್ಲ, ಫ್ರೆಶ್ಶಾಗೆ ಸಿಗುತ್ತಲ್ಲ, ಹಾಗಾಗಿ ಕಿತ್ಕೊಂಡು ಇಟ್ಕೊಂಡು ಏನು ಸ್ಟೋರ್ ಮಾಡೋದು ಅಂತೇಳಿ ಸ್ಟೋರ್ ಮಾಡೋದಿಲ್ಲ. ನೋಡಿ ದಾಳಿಂಬೆ ಹಣ್ಣಿನ ಗಿಡ ಇಷ್ಟು ಚಿಕ್ಕದು, ಬಟ್ ಎಷ್ಟು ಒಂದು ಜಾಸ್ತಿ ಹಣ್ಣು ಬಿಟ್ಟಿದೆ ಈ ಸಲ. ಇಲ್ಲಿ ಪಲ್ಯ ಮಾಡೋದಕ್ಕೆ ನಾನು ಒಂದು ಬಾಣಲಿ ತೊಗೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆನ ಹಾಕ್ಕೊತಾ ಇದ್ದೇನೆ. ಸಾಸಿವೆ ಕಾಳೆಲ್ಲ ಚೆನ್ನಾಗಿ ಸಿಡಿದಿದ್ದಾದಮೇಲೆ ಜೀರಿಗೆನ ಹಾಕಿ ಹಾಗೆ ಸ್ವಲ್ಪ ಕಡಲೆಬೇಳೆ ಹಾಗೆ ಕರಿಬೇವನ್ನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೇನೆ. ನೆಕ್ಸ್ಟ್ ಇದಕ್ಕೆ ನಾನು ಈರುಳ್ಳಿನ ಹಾಕ್ಕೊತಾ ಇದ್ದೇನೆ. ಫ್ರೆಂಡ್ಸ್ ನೋಡಿ, ಈರುಳ್ಳಿನ ಈ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಸಣ್ಣದಾಗೂ ಬೇಡ, ಜಾಸ್ತಿ ದಪ್ಪನಾಗೂ ಬೇಡ. ಹಾಗೆ ಇದಕ್ಕೆ ನಾನು ಒಣಮೆಣಸಿನ್ಕಾಯಿನ ಹಾಕ್ತಾ ಇದ್ದೇನೆ. ಒಣಮೆಣಸಿನ್ಕಾಯಿನ 3ರಿಂದ 4 ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೇನೆ. ಹಸಿಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಅಂತ ಹೇಳಿ ಜಾಸ್ತಿ ಯೂಸ್ ಮಾಡೋದಿಲ್ಲ, ಹಾಗಾಗಿ ನಾನು ಪಲ್ಯ ಅಲ್ವಾ, ಹಾಗಾಗಿ ನಾನು ಪಲ್ಯಕ್ಕೆ ಒಣಮೆಣಸಿನ್ಕಾಯೇ ಯೂಸ್ ಮಾಡಿದ್ದೇನೆ. ನಿಮಗೆ ಬೇಕಿತ್ತು ಅಂದರೆ ಹಸಿಮೆಣಸಿನ್ಕಾಯಿನ ಕೂಡ ಆ್ಯಡ್ ಮಾಡ್ಕೋಬೋದು ಒಣಮೆಣಸಿನ್ಕಾಯಿ ಬದಲಿಗೆ. ಇಲ್ಲಿ ನಾನು ಈರುಳ್ಳಿನ ಮೀಡಿಯಮ್ ಉರಿಲಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೇನೆ. ನೆಕ್ಸ್ಟ್ ಇದಕ್ಕೆ ನಾನು ಟೊಮೊಟೊನ ಹಾಕ್ಕೊತಾ ಇದ್ದೇನೆ. ಟೊಮೊಟೊನ ನೋಡಿ ಈ ರೀತಿ ಕಟ್ ಮಾಡಿಕೊಂಡ್ರೆ ಸಾಕು. ಇಲ್ಲಿ ನಾನು ನಾಟಿ ಟೊಮೊಟೊನ ಯೂಸ್ ಮಾಡಿದ್ದೇನೆ. ನಾಟಿ ಟೊಮೊಟೊನ 3ರಿಂದ 4 ನಾಟಿ ಟೊಮೊಟೊನ ತೊಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಉಪ್ಪನ್ನ ಈ ಟೈಮಲ್ಲಿ ಹಾಕೋದ್ರಿಂದ ಚೆನ್ನಾಗಿ ಟೊಮೊಟೊ ಹಾಗೆ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ನಾನು ಈ ಟೈಮಲ್ಲಿ ಉಪ್ಪನ್ನ ಒಂದು ಪ್ಲೇಟ್ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗೆ ಇಲ್ಲಿ ನಾನು ರೊಟ್ಟಿನೂ ಕೂಡ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಟೊಮೊಟೊ ಪಲ್ಯ ಜೊತೆ ರೊಟ್ಟಿ. ಇಲ್ಲಿ 3 ಥರದ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಕಲಸಿಟ್ಕೊಂಡಿರ್ತೀವಲ್ಲ, ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ರೊಟ್ಟಿದು ಕೂಡ. ಇಲ್ಲಿ ನಾನು ರೊಟ್ಟಿನ ಹಾಕ್ತಾ ಇದ್ದೇನೆ. ಸ್ವಲ್ಪ ಜನ ಈ ರೀತಿಯೂ ಮಾಡ್ತಾರೆ, ಸ್ವಲ್ಪ ಜನ ತಟ್ಟಿನೂ ಕೂಡ ರೊಟ್ಟಿ ಮಾಡ್ಕೊತಾರೆ. ರೊಟ್ಟಿ ಹಿಟ್ಟನ್ನ ತಟ್ಟಿಬಿಟ್ಟು ಮಾಡ್ತಾರಲ್ಲ, ಅದು ಸ್ವಲ್ಪ ಗಟ್ಟಿ ಬರುತ್ತೆ. ಈ ರೀತಿ ಸ್ವಲ್ಪ ಕಲಿಸ್ಬೇಕಾದ್ರೆ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡು ಹಾಕಿದ್ರೆ ತೆಳ್ಳವಾಗಿ ಚೆನ್ನಾಗಿ ಬರುತ್ತೆ. ನಾವು ಲಾಸ್ಟ್ ಟೈಮು ಶೃಂಗೇರಿಗೆ ಹೋಗಿದ್ವಿ, ಅಂದರೆ ಒಂದು ವಾರಕ್ಕಿಂತ ಮುಂಚಿತವಾಗಿ. ಅಲ್ಲಿ ಪ್ರಸಾದ ಕೊಟ್ಟಿದ್ರಲ್ಲ, ಆ ಪ್ರಸಾದನ ಫ್ರಿಜ್ಜಲ್ಲಿ ಹಾಗೆ ಇಟ್ಬಿಟ್ಟಿದ್ದಾರೆ ಮರೆಯಲ್ಲಿ. ನಮಗೆ ಗೊತ್ತಾಗಿಲ್ಲ, ಅದು ಸ್ವೀಟ್ಸ್ ಪ್ರಸಾದ ಇಟ್ಟು ಅದ್ರ ಮುಂದೆ ತರಕಾರಿ ಇಟ್ಟಿದ್ದಾರೆ, ನೋಡಿಲ್ಲ. ಈಗ ಏನಕ್ಕೂ ಓಪನ್ ಮಾಡೋಣ ಅಂತ ಫ್ರಿಜ್ ಓಪನ್ ಮಾಡೋಣ, ಏನೋ ತಗೊಳ್ಳೋಣ ಅಂತ ನೋಡಿದೆ, ಪ್ರಸಾದ ಇತ್ತು, ಎಲ್ಲ ತೆಗೆದಿಟ್ಟೆ. ಹಾಗೆ ನಾನು ಎಸ್ಟರ್ಡೇ ತಲೆಗೆ ಸ್ನಾನ ಮಾಡಿದ್ನಲ್ಲ, ಈಗ ಎಣ್ಣೆ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಬೌಲ್ ತಗೊಂಡಿದ್ದೇನೆ. ಬೌಲ್ಗೆ ಸ್ವಲ್ಪ ಹರಳೆಣ್ಣೆ ಹಾಗೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡಿ ತಲೆಗೆ ಹಚ್ಕೊತೇನೆ. ಹಾಗೆ ಹಚ್ಕೊಳ್ಳೋದಿಲ್ಲ, ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಚ್ಕೊತೇನೆ. ಜಾಸ್ತಿ ಕೊಬ್ಬರಿ ಎಣ್ಣೆ ನನಗೆ ಆಗೋದಿಲ್ಲ, ಹಾಗಾಗಿ ನಾನು ಒಂದು ಸರಿ ಫುಲ್ಲು ತೆಳ್ಳಗೆ ಹರಳೆಣ್ಣೆ ಹಚ್ಕೊಂಡೆ ಅಂದರೆ ಮತ್ತೆ ನೆಕ್ಸ್ಟ್ ಟೈಮು ಹರಳೆಣ್ಣೆ ಪ್ಲಸ್ ಕೊಬ್ಬರಿ ಎಣ್ಣೆ 2 ಮಿಕ್ಸ್ ಮಾಡಿ ಹಚ್ಕೊತೇನೆ. ಇಲ್ಲಿ ವಸಿಷ್ಠಂಗೂ ಕೂಡ ನಾನು ಅದನ್ನೇ ಹಚ್ತೇನೆ, ಬೇರೆ ಯಾವುದು ಎಣ್ಣೆ ಹಚ್ಚೋದಿಲ್ಲ, ಹರಳೆಣ್ಣೆನೇ ಯೂಸ್ ಮಾಡ್ತೇನೆ. ವಸಿಷ್ಠಂಗೆ ಹರಳೆಣ್ಣೆ ಹಚ್ಚಿಸ್ಕೊಂಡು ತಲೆ ಮಸಾಜ್ ಮಾಡಿಸ್ಕೊಳ್ಳೋದು ಅಂತಂದರೆ ತುಂಬ ಇಷ್ಟ. ಎಷ್ಟೊತ್ತು ಕೂತ್ಕೊಂಡು ಮಸಾಜ್ ಮಾಡ್ತಾಯಿದ್ರು, ಮಸಾಜ್ ಮಾಡಿಸ್ಕೊತಾನೆ ಇರ್ತಾನೆ. ಹಾಗೆ ಇಲ್ಲಿ ನಾನು ಕೂಡ ತಲೆಗೆ ಎಣ್ಣೆ ಹಚ್ಕೊತಾ ಇದ್ದೇನೆ. ವಾರಕ್ಕೆ 2ರಿಂದ 3 ಟೈಮು ನಾವು ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಕೂದಲು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೂದಲು ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಬೇರೆ ಯಾವುದೇ ರೀತಿ ಎಣ್ಣೆನ ನಾನು ಯೂಸ್ ಮಾಡೋದಿಲ್ಲ, ಹರಳೆಣ್ಣೆ ಹಾಗೆ ಕೊಬ್ಬರಿ ಎಣ್ಣೆ ಮಾತ್ರ ಯೂಸ್ ಮಾಡ್ತೇನೆ. ಕೊಬ್ಬರಿ ಎಣ್ಣೆನ ಧರ್ಮಸ್ಥಳಕ್ಕೆ ಹೋಗಿದ್ವಿ, ಅಲ್ಲಿ ತಗೊಬಂದ್ವಿ. ಹರಳೆಣ್ಣೆನ ನಮ್ಮ ಅತ್ತೆಯವರೇ ಬೇಯಿಸಿ ಕಳಿಸ್ತಾರೆ, ಅಂದರೆ ಪ್ಯೂರ್ ಹರಳೆಣ್ಣೆ ಇದು. ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಹಚ್ಚಿದ್ರೆ ನಮಗೆ ಆ ಏರ್ಗೆ ಅಪ್ಲೈ ಮಾಡಬೇಕಾದ್ರೂ ಕೂಡ ಈಸಿ ಆಗುತ್ತೆ. ಜಾಸ್ತಿ ಕೈಗೆ ಕಚ್ಚೋದಿಲ್ಲ, ಬಿಡಿ ಬಿಡಿಯಾಗಿರುತ್ತಲ್ಲ, ಹಾಗಾಗಿ ಏರ್ಗೆ ಈಸಿಯಾಗಿ ನಾವೇ ಓನಾಗಿ ಅಪ್ಲೈ ಮಾಡ್ಕೋಬೋದು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಚ್ಕೊತೇನೆ. ಇವತ್ತು ಹೇರ್ಸ್ಗೆಲ್ಲ ಆಯಿಲ್ನ ಅಪ್ಲೈ ಮಾಡಿದೆ ಅಂತಂದರೆ ನಾನು ಇವತ್ತೇ ಸ್ನಾನ ಮಾಡೋದಕ್ಕೆ ಹೋಗೋದಿಲ್ಲ. ನಾಳೆ ಅಂದರೆ ಇವತ್ತು ಹೇರ್ಸ್ಗೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿದೆ ಅಂತಂದರೆ ನಾಳೆ ಸ್ನಾನ ಮಾಡ್ಕೊತೇನೆ ಹೇರ್ಸ್ಗೆ. ಡೈಲಿನೂ ನಾನು ಕೂದಲಿಗೆ ಸ್ನಾನ ಮಾಡೋದಿಲ್ಲ, ಹಾಗೆ ಜಾಸ್ತಿ ದಿನ ಎಣ್ಣೆ ಹಚ್ಕೊಂಡು ಕೂಡ ಹಾಗೆ ಬಿಡೋದಿಲ್ಲ, 1 ಡೇ ಮಾತ್ರ ಬಿಡ್ತೀನಿ ಅಷ್ಟೇ. ನೋಡಿ ಇಲ್ಲಿ ಎಣ್ಣೆ ಹಚ್ಕೊಂಡಿರೋದೆಲ್ಲ ಆಯಿತು. ನನ್ನ ಮಗನ ಆಟ ನೋಡ್ರಿ, ಬಾಲ್ ಮೇಲೆ ಕೂತ್ಕೊಂಡು ಬ್ಯಾಲೆನ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದಾನೆ, ಅದು ಅಗ್ಲಗ್ಲ ಬಿದ್ದೋಗ್ತಾ ಇದೆ.
ಲಾಸ್ಟ್ ಟೈಮು ನಾವು ಡಿಮಾರ್ಟ್ಗೆ ಹೋದಾಗ ಈ ಬಾಲ್ನ ಕೊಡಿಸ್ಕೊಂಡು ಬಂದಿದ್ದ. ಆ ಬಾಲ್ನಂತೂ ಎಲ್ಲೂ ಬಿಡೋದಿಲ್ಲ, ಯಾರಿಗೂ ಕೊಡೋದಿಲ್ಲ. ಯಾರನ್ನ ತಗೊಂಡು ಆಟಾಡೋಕೆ ಹೋದರೆ ತೊಗೊಂಡು ಬಂದುಬಿಟ್ಟು ರೂಮ್ ಒಳಗಡೆ ಹಾಕ್ಬಿಟ್ಟು ಲಾಕ್ ಮಾಡ್ತಾನೆ. ಆ ಥರ ಬುದ್ಧಿ ಕಲ್ತಿದ್ದಾನೆ ಈ ನಡುವೆ. ಇಲ್ಲಿ ನಾನು ಅವನ ಜೊತೆ ಬಾಲ್ ಆಟಾಡ್ತಾ ಇದ್ದೇನೆ. ಅವನಿಗೂ ಒಬ್ಬನೇ ಅಲ್ವಾ ಬೇಜಾರು, ಹಾಗಾಗಿ ಯಾರಾದರೂ ಒಬ್ರು ಇದ್ದರು ಅಥವಾ ನಾನೇ ಹೋಗಿ ಆಟಾಡಿಸಿದ್ರೆ ಅವನಿಗೂ ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ ಅಂತೇಳಿ ನಾನೇ ಹೋಗಿ ಸ್ವಲ್ಪ ಹೊತ್ತು ಆಟಾಡಿಸ್ತಾ ಇದ್ದೇನೆ. ಬಟ್ಟೆ ತೊಳೆದಾಕಿದ್ದೆ ನಾನು, ಬಟ್ಟೆಗಳನ್ನೆಲ್ಲ ಹಾರಾಕ್ತಾ ಇದ್ದೇನೆ. ಇವತ್ತೇನು ಅಷ್ಟೊಂದೇನು ಬಿಸಿಲಿಲ್ಲ, ಸ್ವಲ್ಪ ಮೋಡನೇ ಇತ್ತು, ಕಡಿಮೆ ಬಟ್ಟೆ ಇದ್ದು, ಹಾಗಾಗಿ ನಾನು ವಾಶ್ ಮಾಡಿ ಹಾಕಿದ್ದೇನೆ. ಇಲ್ಲಿ ನಾನು ವಯರ್ಗೆ ಬಟ್ಟೆಗಳನ್ನೆಲ್ಲ ಹಾಕಿದ್ರೆ ವಸಿಷ್ಠ ಒಂದೊಂದೇ ಕ್ಲಿಪ್ಪೆಲ್ಲ ತಂದು ಕೊಡ್ತಾ ಇದ್ದೇನೆ, ಕ್ಲಿಪ್ಸ್ಗಳನ್ನೆಲ್ಲ ಹಾಕೋದಕ್ಕೆ. ಬಟ್ಟೆಗಳನ್ನೆಲ್ಲ ಎತ್ಕೊಡೋದು ಮತ್ತು ಕ್ಲಿಪ್ಗಳನ್ನೆಲ್ಲ ಎತ್ಕೊಡೋದು, ಈ ರೀತಿ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾನೆ ಇತ್ತೀಚೆಗೆ. ಎಲ್ಲ ಕೆಲಸ ಮುಗೀತು. ಈಗ ನಾವು ವಸಿಷ್ಠ ಮಲಗಿದ್ದ, ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಅವನೇನು ಮಾಡ್ತಾನೆ ಅಂದರೆ ಇತ್ತೀಚೆಗೆ ಫ್ರೂಟ್ಸ್ನೆಲ್ಲ ಹಾಗೆ ಕೊಟ್ಟರೆ ತಿನ್ನೋದಿಲ್ಲ, ಸ್ವಲ್ಪ ಮೊಸರು ಜೊತೆ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟರೆ ತಿಂತಾನೆ. ಹಾಗಾಗಿ ನಾನಿಲ್ಲಿ ಆಪಲ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೇನೆ. ಈ ರೀತಿ ನಾವು ಸ್ವಲ್ಪ ಚೇಂಜ್ ಮಾಡಿ ಕೊಡ್ತಾ ಇದ್ದರೆ ಸ್ವಲ್ಪ ವೆರೈಟಿ ಕಾಣಿಸ್ಬೇಕು ಮಕ್ಳ ಕಣ್ಗೂ, ಆವಾಗ ಸ್ವಲ್ಪ ಅಷ್ಟೊಂದು ಕಾಟ ಮಾಡೋದಿಲ್ಲ, ತಿಂದ್ಕೊಬಿಡ್ತಾರೆ. ಹಾಗಾಗಿ ನಾನಿಲ್ಲಿ ಆಪಲ್ನ ಮತ್ತು ಬಾಳೆಹಣ್ಣೆಲ್ಲ ಪೀಸ್ ಮಾಡಿಬಿಟ್ಟು ಮೊಸರನ್ನ ಜೊತೆ ಮಿಕ್ಸ್ ಮಾಡಿ ಹಾಕಿ ಕೊಡ್ತೇನೆ. ಅವನು ಚೆನ್ನಾಗಿ ಇಷ್ಟಪಟ್ಟು ತಿಂತಾನೆ. ನಿಮ್ಮ ಮಕ್ಕಳು ಕೂಡ ಅಷ್ಟೇ, ಫ್ರೂಟ್ಸ್ ಏನಾದರೂ ತಿನ್ನೋದಿಲ್ಲ ಅಂತಂದರೆ ಈ ರೀತಿ ನೀವೇನಾದರೂ ವೆರೈಟಿ ಮಾಡಿ ಸ್ವಲ್ಪ ಮಕ್ಕಳ ಕಣ್ಣಿಗೆ ಕಾಣಿಬಿಡ್ತದೆ, ಚೇಂಜಸ್ ಏನಾದರೂ ಕಾಣಬೇಕು, ಆ ರೀತಿ ಮಾಡಿ ಕೊಡಿ, 100% ತಿಂತಾರೆ ಮಕ್ಕಳು. ಆಪಲ್ ಹಚ್ಚಿರೋದೆಲ್ಲ ಆಯಿತು. ಈಗ ನಾನು ಬಾಳೆಹಣ್ಣು ಹಚ್ಚುತ್ತಾ ಇದ್ದೇನೆ. ವಸಿಷ್ಠ ಮಲಗಿದ್ದೀನಲ್ಲ, ಅವನು ಇದ್ದಮೇಲೆ ಈವ್ನಿಂಗ್ ಟೈಮ್ ಕೊಟ್ಟರೆ ತಿನ್ಕೊತಾನೆ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೇನೆ. ಒಂದು ಬೌಲ್ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿರೋಂತಹ ಆಪಲ್ಲು ಹಾಗೆ ಬಾಳೆಹಣ್ಣೆಲ್ಲ ಸೇರಿಸ್ತಾ ಇದ್ದೇನೆ. ಒಂದು ಬೌಲ್ಗೆ ಸೇರಿಸಿರೋದು ಆಯಿತು. ಮತ್ತು ಇದಕ್ಕೆ ನಾನು ಮೊಸರನ್ನ ಹಾಕ್ಕೊತಾ ಇದ್ದೇನೆ. ಜಾಸ್ತಿ ಮೊಸರು ಏನು ಹಾಕೋದಿಲ್ಲ, ಸ್ವಲ್ಪ ಮಾತ್ರ ಹಾಕ್ಕೊತಾ ಇದ್ದೇನೆ. ಮೊಸರನ್ನ ಹಾಕಿರೋದು ಆಯಿತು. ಮತ್ತು ಇಲ್ಲಿ ನಾನು ಅಂದರೆ ಕೆಂಪು ಕಲ್ಲು ಸಕ್ಕರೆ ಅಂತ ಹೇಳ್ತಾರಲ್ಲ, ಇದನ್ನು ಎಲ್ಲರೂ ನೋಡಿರ್ತೀರ, ಅದನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ವೈಟ್ ಶುಗರ್ನ ಯೂಸ್ ಮಾಡ್ತಾ ಇಲ್ಲ, ಕೆಂಪು ಕಲ್ಲು ಸಕ್ಕರೆನ ಹಾಕಿ ಕೊಡ್ತಾ ಇದ್ದೇನೆ. ನೋಡಿ, ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಕಲ್ಲರು ಸ್ವಲ್ಪ ಅಟ್ರ್ಯಾಕ್ಟಾಗಿರುತ್ತೆ ಮಕ್ಕಳಿಗೆ ತಿನ್ನೋದಕ್ಕೆ, ಕಲ್ಲು ಸಕ್ಕರೆ ಹಾಕಿರ್ತೀವಲ್ಲ. ಹಾಗಾಗಿ ಇಲ್ಲಿ ನಾನು ಮೊಸರು ಜೊತೆ ಕಲ್ಲು ಸಕ್ಕರೆನ ಮಾತ್ರ ಮಿಕ್ಸ್ ಮಾಡಿಬಿಟ್ಟು, ಅಂದರೆ ಮೊಸರು ಜೊತೆ ಎಲ್ಲ ಚೆನ್ನಾಗಿ ನೆಂದು ಸ್ವಲ್ಪ ಕರಗಬೇಕಲ್ಲ, ಹಾಗಾಗಿ ಈ ರೀತಿ ಮೊಸರು ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವ್ಲಾಗ್ನೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿಯವರೆಗೂ ಬಾಯ್.